ಬೆಳಗಾವಿಯಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ರೈತರ ಹೋರಾಟ. ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಕಬ್ಬು ಬೆಳೆಗಾರರು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿದೆ. ಏಕಾಏಕಿಯಾಗಿ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿದ್ದಾರೆ ರೈತರು. ರೈತರನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಹೋಗುವಂತೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ರೈತರನ್ನ ಬಲವಂತವಾಗಿ ತೆರವುಗೊಳಿಸ್ತಾ ಇದ್ದಾರೆ ಪೊಲೀಸರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದೇ ಸಂದರ್ಭದಲ್ಲಿ ಪೊಲೀಸರು ರೈತರ ಮಧ್ಯೆ ಒಂದು ಜಟಾಪಟಿ ಕೂಡ ನಡೀತಾ ಇದೆ. ಪರಸ್ಪರ ನೂಕುನುಗ್ಗಲು ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಪೊಲೀಸರ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮೊದಲ ದಿನವೇ ಈ ರೀತಿ ಅಡಚಣೆ ಮಾಡಬೇಕು ಅನ್ನುವ ಉದ್ದೇಶ ರೈತರಿಗಿರಲಿಲ್ಲ. ಇಷ್ಟು ದಿನಗಳ ಕಾಲ 8-9 ದಿನಗಳಿಂದಲೂ ಕೂಡ ನಿರಂತರವಾದಂಥ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿಯೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ರೈತರ ಅಹವಾಲುಗಳನ್ನು ಕೇಳಬೇಕಾಗಿತ್ತು, ಆಲಿಸಬೇಕಾಗಿತ್ತು. ಜೊತೆಗೆ ರೈತರ ನ್ಯಾಯಸಮ್ಮತ ಬೇಡಿಕೆ ಏನಿದೆ, ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಏನು ಬೇಡಿಕೆ ಇಡ್ತಾ ಇದ್ದಾರೆ, ಆ ಬೇಡಿಕೆಯನ್ನು ಆಲಿಸಬೇಕಾಗಿತ್ತು. ಸರ್ಕಾರದ ಪ್ರತಿನಿಧಿಗಳು ಬಂದು ಮಾತನಾಡಬೇಕಾಗಿತ್ತು. ರೈತ ಮುಖಂಡರನ್ನು ಕರಿಬೇಕಾಗಿತ್ತು. ಇಲ್ಲಿವರೆಗೂ ಬಿಟ್ಕೊಂಡಿದ್ದೆ ಈ ಹೋರಾಟದ ತೀವ್ರತೆಯನ್ನು ಇಷ್ಟರ ಮಟ್ಟಿಗೆ ಜಾಸ್ತಿ ಆಗಲಿಕ್ಕೆ ಅದು ಕಾರಣವಾಗ್ತಾ ಇದೆ. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ಬೆಳಗ್ಗೆನೆ ಅಂದರೆ 11 ಗಂಟೆಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಕಬ್ಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು 11 ಗಂಟೆಗೆನೆ ಚರ್ಚೆ ಮಾಡಿದ್ದಾರೆ. ಈಗ ರೈತ ಮುಖಂಡರ ಜೊತೆ, ಕಬ್ಬು ಬೆಳೆಗಾರರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಒಂದು ವೇಳೆ ರೈತರು ಸರ್ಕಾರದ ನಿರ್ಧಾರವನ್ನ ಅಥವಾ ಸರ್ಕಾರ ರೈತರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದರೆ ತತ್ಕ್ಷಣ ಕಬ್ಬು ಬೆಳೆಗಾರರು ಹೋರಾಟವನ್ನು ಕೈ ಬಿಡುತ್ತಾರೆ. ಪ್ರತಿ ವರ್ಷವೂ ಕೂಡ 2 ಹಂತದಲ್ಲಿ ಕಬ್ಬು ಬೆಳೆಗಾರರು ಪರಿತಪಿಸಬೇಕಾದಂಥ, ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಒಂದು, ಕಬ್ಬಿಗೆ ಬೆಂಬಲ ಬೆಲೆ ಕೊಡಿ ಅಂತ, ಆ ನಂತರದಲ್ಲಿ ಬಾಕಿ ವಾಪಸ್ ಕೊಡಿ ಅಂತ. ಬೆಳಗಾವಿಯಲ್ಲಿ ತೀವ್ರ ಸ್ವರೂಪವನ್ನು ಪಡಿತಾ ಇದೆ ರೈತರ ಹೋರಾಟ. ರೈತರ ಹೋರಾಟಕ್ಕೆ ಹುಕ್ಕೇರಿ ತಾಲೂಕಿನ ರೈತರು ಬೆಂಬಲವನ್ನು ಕೊಟ್ಟಿದ್ದಾರೆ. PB ರೋಡ್ ಅಂತೇನು ಕರಿತೀವಿ, ಪುಣೆ ಬೆಂಗಳೂರು ರೋಡ್, ರಾಷ್ಟ್ರೀಯ ಹೆದ್ದಾರಿ ಬಳಿ ಜನ ಜಮಾವಣೆಗೊಂಡಿದ್ದಾರೆ. ಸ್ಥಳದಲ್ಲೇ ಊಟದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ರೈತರು. ಸರ್ಕಾರದ ನಿರ್ಧಾರ ಏನಾಗುತ್ತೆ ಅನ್ನೋದರ ಜೊತೆಗೆ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ, ಸರ್ಕಾರದ ನಿರ್ಧಾರವನ್ನು ನೋಡಿ ಆ ನಂತರದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಕಬ್ಬಿನ ವಿಚಾರದಲ್ಲಿ ಸಿಹಿ ಆಗುತ್ತಾ ಕಹಿ ಆಗುತ್ತಾ ನೋಡಬೇಕಾಗಿದೆ. ಬಟ್ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಲ್ಲಿಯೇ ರೈತರಿಗೆ ಊಟವನ್ನು ಉಣಬಡಿಸಲಿಕ್ಕೆ, ಅಡಿಗೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ, ಹೋರಾಟದ ಕಿಚ್ಚು ತೀವ್ರ ಸ್ವರೂಪಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇವತ್ತು ರೈತ ಮುಖಂಡರನ್ನು ಕರೆದು ಮಾತನಾಡುವ ಸ್ಥಿತಿಗೆ ತಲುಪಿದೆ. ಇವತ್ತು ಯಾವ ತೀರ್ಮಾನ ಆಗುತ್ತೋ ಗೊತ್ತಿಲ್ಲ, ಬಟ್ ರೈತರ ನಿರ್ಧಾರ ಅಂತೂ ಅಚಲ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳು, ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಧರ್? ದಶರಥ್, ಈಗ ಬೆಳಗಾವಿಯಲ್ಲಿ ರೈತರ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ನಲ್ಲಿ ಹೋರಾಟ 9 ದಿನ ಕಾಲಿಟ್ಟರೆ, ಮತ್ತೊಂದು ಕಡೆ ಈಗ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ರೈತರು ಈಗ ತಡೆದಿರ್ತಕ್ಕಂಥದ್ದು. ದಶರಥ, ಏನು ಕೇವಲ ಒಂದು ಸರ್ಕಾರದ ನಿರ್ಧಾರ ನೋಡಿಕೊಂಡು ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ರೈತರು ರವಾನಿಸಿದ್ರು. ನಾನು ತೋರಿಸ್ತಾ ಇದ್ದೀನಿ ಟ್ರ್ಯಾಕ್ಟರ್ಗಳ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ದಶರಥ್, ಯಾವ ರೀತಿ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬಂದು ಇಡೀ ಒಂದು ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಎರಡೂ ಬದಿಯ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ರೈತರ ಒಂದು ಆಕ್ರೋಶಕ್ಕೂ ಕೂಡ ಒಂದು ಕಾರಣವಾಗಿರ್ತಕ್ಕಂಥ ಏನಿದೆ, ಕಳೆದ 9 ದಿನಗಳ ಹೋರಾಟ ಮಾಡಿದ್ರು ಕೂಡ ಎಲ್ಲಿ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪರಸ್ಪರ ಒಂದು ಆರೋಪ ಪ್ರತ್ಯಾರೋಪದಲ್ಲಿದ್ದಾರೆ ಹೊರತಾಗಿ ನಮ್ಮ ಒಂದು ಬೇಡಿಕೆ ಸ್ಪಂದಿಸಲ್ಲ ಅಂತ ಅನ್ನೋಂಥ ಒಂದು ಆಕ್ರೋಶ ಕೂಡ ರೈತರು ಇರ್ತಕ್ಕಂಥದ್ದು. ಜೊತೆಗೆ ಈಗ ರೈತ ಮುಖಂಡರು ಕೂಡ ಈ ಒಂದು ರೈತರನ್ನ ಮನವಿ ಮಾಡ್ಕೋತಾ ಇದ್ದಾರೆ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಿಟ್ಟು ಹೊರಗೆ ಬನ್ನಿ, ಸರ್ಕಾರ ಜೊತೆ ಮಾತುಕತೆ ನಡೆದಿದೆ, ಆ ಕಾರಣಕ್ಕಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಬೇಡಿ ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ದಶರಥ್, ರಾಷ್ಟ್ರೀಯ ಒಂದು ಹೋರಾಟದ ನೇತೃತ್ವ ವಹಿಸಿದಂಥ ರೈತ ಮುಖಂಡ ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿನ ಹೊರಗೆ ಬರುವಂತೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆ ಮನವಿ ಮಾಡ್ಕೊಳ್ತಾ ಇದ್ರು ಕೂಡ ರೈತರು ಯಾರು ಕೂಡ ಕೇಳ್ತಲ್ಲ. ಎಲ್ಲ ರೈತರು ಕೂಡ ಈಗ ರೊಚ್ಚಿಗೆದ್ದಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸರು ಮತ್ತು ರೈತರ ಮಧ್ಯೆ ಸಾಕಷ್ಟು ಒಂದು ಜಟಾಪಟಿ ಕೂಡ ಕಾರಣ ಆಗ್ತಾ ಇದೆ. ಒಂದೊಂದೇ ಟ್ರ್ಯಾಕ್ಟರ್ಗಳು ಬಂದು ದಶರಥ
ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಪುಣಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ನಾವು ದರವನ್ನು ತೆಗೆದುಕೊಂಡೇ ಹೋಗ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಈಗ ರೈತರು ಸರ್ಕಾರಕ್ಕೆ ರವಾನಿಸ್ತಾ ಇದ್ದಾರೆ. ಜೊತೆಗೆ ರೈತರನ್ನ ವಶಕ್ಕೆ ಪಡೆಯುವುದಕ್ಕಾಗಿ ಒಂದು ಬಸ್ಗಳ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅದು ಎಲ್ಲೇ ಒಂದ್ ಕಡೆ ಪೊಲೀಸ್ ಎಲ್ಲೇ ಒಂದ್ ಕಡೆ ಫೇಲ್ಯೂರ್ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಹುಕ್ಕೇರಿ ತಾಲೂಕಿನಿಂದ ರೈತರು ಬರ್ತಾರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾರೆ ಅನ್ನೋ ಮಾಹಿತಿ ಬೆಳಗ್ಗೆಯಿಂದ ಇದ್ರು ಭದ್ರತೆ ಮಾಡ್ಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾದ್ರೆ ಅನ್ನುವಂಥ ಒಂದು ಅನುಮಾನ ಆಗ್ತಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಎರಡೂ ಬದಿಯಲ್ಲಿ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ದಶರಥ, ಈ ಒಂದು ರೈತ ಹೋರಾಟ ಏನಿದೆ ದಿನೇ ದಿನೇ ಉಗ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಈಗಷ್ಟೇ ಮುಖ್ಯಮಂತ್ರಿಗಳು ಇವತ್ತು ಅಥವಾ ನಾಳೆ ಸರ್ಕಾರದಿಂದ ಒಂದು ತೀರ್ಮಾನ ಬರುತ್ತೆ, ಅದಾದ ನಂತರ ನಾವು ರಾಷ್ಟ್ರೀಯ ಹೆದ್ದಾರಿ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನೋ ಒಂದು ರೈತ ಮುಖಂಡರು ಒಂದು ಏನು ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ರು. ಆ ಗಡುವಿಗೆ ಮುಂಚಿತವಾಗಿ ಒಂದು ಆಕ್ರೋಶಗೊಂಡಂಥ ರೈತರೇನಿದ್ದಾರೆ ಈಗ ಬಂದು ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಬಂದು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಈಗ ಅಸಹಾಯಕರಾಗಿ ನಿಂತಿರ್ತಕ್ಕಂಥದ್ದು, ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಅಸಹಾಯಕರಾಗಿ ನಿಂತಿರ್ತಕ್ಕಂಥದ್ದು. ರೈತರಲ್ಲಿ ಮನವಿ ಮಾಡ್ಕೋತಾ ಇದ್ದಾರೆ, ಹೈವೇದಿಂದ ಪಕ್ಕಕ್ಕೆ ಬನ್ನಿ ಅಂತ ಮನವಿ ಮಾಡ್ಕೋತಾ ಇದ್ದಾರೆ. ಆದರೂ ಕೂಡ ಯಾರು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಿಟ್ಟು ಹೊರಗೆ ಕದಲ್ತಾ ಇಲ್ಲ. ಇದು ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ಏನಿದೆ, ಹೋರಾಟ ತೀವ್ರಗೊಂಡಿದೆ. ಬೆಳಗಾವಿ, ಬಿಜಾಪುರ, ಬಾಗಲಕೋಟ್ನಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ಏನಿದೆ ದಿನೇ ದಿನೇ ಒಂದು ಉಗ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ದಶರಥ, ಇಲ್ಲಿ ಮತ್ತೆ ಪೊಲೀಸರು ಮತ್ತು ರೈತರ ಮಧ್ಯೆ ಒಂದು ಜಟಾಪಟಿ ನಡೀತಾ ಇದೆ. ದಶರಥ, ನನಗೆ ತೋರಿಸ್ತಾ ಇದ್ದೀನಿ. ಏನು ಹೆದ್ದಾರಿ ಬಂದ್ ಮಾಡುವ ವಿಚಾರವಾಗಿ ರೈತರು ಮತ್ತು ಪೊಲೀಸರ ಮಧ್ಯೆ ಒಂದು ಜಟಾಪಟಿ ನಡೀತಿರ್ತಕ್ಕಂಥದ್ದು. ಅಂದರೆ ಕೇವಲ ರಾಷ್ಟ್ರೀಯ ಹೆದ್ದಾರಿ ಅಷ್ಟೇ ಅಲ್ಲ, ಸರ್ವಿಸ್ ರಸ್ತೆಯನ್ನು ಕೂಡ ಬಂದ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಏನು ನಡೀತಿರ್ತಕ್ಕಂಥ ರೈತರ ಹೋರಾಟ ಏನಿದೆ ಆ ಹೋರಾಟ ಸಾಕಷ್ಟು ಒಂದು ಉಗ್ರ ಸ್ವರೂಪ ಪಡೆದುಕೊಂಡಿರ್ತಕ್ಕಂಥದ್ದು. ಏನು ಸಂಪೂರ್ಣವಾಗಿ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದಾರೆ. ಒಂದು ರೈತರ ಬಣ ರಾಷ್ಟ್ರೀಯ ಹೆದ್ದಾರಿಯಿಂದ ಹೊರಗಡೆ ಬಂದು ಅಂತ ಮನವಿ ಮಾಡಿದ್ರೆ, ಮತ್ತೊಂದು ಬಣ ಇಲ್ಲ ಹೈವೇ ಬಂದ್ ಮಾಡೇ ಮಾಡೋಣ ಅಂದ್ರೆ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೇನೆ ಅಂತ ಒಂದು ಮಾತನ್ನು ಹೇಳುವಂಥದ್ದು. ಹೀಗಾಗಿ ರೈತರ ಬಣದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು. ಪರಸ್ಪರ ಬಲವಂತವಾಗಿ ಒಂದಿಷ್ಟು ಜನ ಹೈವೇ ಬಂದ್ ಮಾಡೋಣ ಅಂದ್ರೆ ಮತ್ತೊಂದಿಷ್ಟು ರೈತರು ಇಲ್ಲ ಒಂದು ಸರ್ಕಾರ ನಿರ್ಧಾರ ನೋಡಿಕೊಂಡು ಹೋರಾಟ ಮಾಡೋಣ ಅಂತ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ರೈತರಿಗೆ ಆಕ್ರೋಶಗೊಂಡು ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಪೊಲೀಸರು ಮತ್ತು ರೈತರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಜೊತೆಗೆ ರೈತರು ಈಗ ಏನಂದ್ರೆ ದರವನ್ನು ತೆಗೆದುಕೊಂಡೇ ನಾವು ಹೋಗ್ತೀವಿ ಹೊರತಾಗಿ ಯಾವುದೇ ಕಾರಣಕ್ಕೂ ಏನು ಈ ಒಂದು ದರವಿಲ್ಲದೆ ಯಾವುದೇ ಕಾರಣಕ್ಕೂ ನಾವು ಹೋರಾಟದಿಂದ ಹೋಗೋದಿಲ್ಲ ಅನ್ನೋಂಥ ಮಾತನ್ನು ರೈತರು ಹೇಳುವಂಥದ್ದು. ದಶರಥ್, ಒಟ್ಟಿನಲ್ಲಿ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗ ರೈತ ಚಳವಳಿ ಏನಿದೆ ಅದು ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಈಗ ಆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಂಥ ರೈತರನ್ನ ಏನು ಒಂದು ಪಕ್ಕಕ್ಕೆ ಸರಿಸೋದಕ್ಕೆ ಪೊಲೀಸರು ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ರೈತರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಯಾವ ರೀತಿ ಒಂದು ಅಸಹಾಯಕರಾಗಿ ಮೂಕ ಪ್ರೇಕ್ಷಕರಾಗಿ ನಿಂತಿರ್ತಕ್ಕಂಥ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಇದ್ದೀನಿ. ದಶರಥ್, ಯಾಕಂದ್ರೆ ಏಕಾಏಕಿ ರೈತರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿನ ರೈತರಿಂದ ಎಲ್ಲರೂ ಕೂಡ ರೈತರು ಬಂದಿರತಕ್ಕಂಥದ್ದು. ಎಷ್ಟು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ದಶರಥ ನಾನು ತೋರಿಸ್ತಾ ಇದ್ದೀನಿ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರೋಡ್ನಿಂದ ಬಂದಂಥ ಟ್ರ್ಯಾಕ್ಟರ್ಗಳು ಎರಡೂ ಬದಿಯಲ್ಲಿ ನುಗ್ಗಿ ಈ ಒಂದು ಹೈವೇ ಬಂದ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಟ್ರ್ಯಾಕ್ಟರ್ಗಳು ಯಾವ ರೀತಿ ಒಂದು ಡಿವೈಡರ್ ಮಧ್ಯೆ ಕೂಡ ಹಚ್ಚಿದ್ದಾರೆ ಅಂದ್ರೆ ಎಷ್ಟು ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರತಕ್ಕಂಥ ರೈತರು. ಅಂದ್ರೆ ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಾರರು ಈ ಬಾರಿ ದರವಿಲ್ಲದೆ ಹೋಗೋದಿಲ್ಲ. ಯಾವುದೇ ರೀತಿಯ ಸಕ್ಕರೆ ಕಾರ್ಖಾನೆಗಳು ಮೊಂಡತನ ಮಾಡಿದ್ರೆ ನಮ್ಮ ಹೋರಾಟ ಉಗ್ರಗೊಳಿಸ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಚ್ಚರಿಕೆಯನ್ನು ಈಗ ಏನು ಅದರ ಭಾಗವಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ದಶರಥ್, ಈಗ ರಾಷ್ಟ್ರೀಯ ಹೆದ್ದಾರಿ ಒಂದು ಬದಿಯ ರಸ್ತೆಯನ್ನು ಈಗ ಕ್ಲಿಯರ್ ಮಾಡಲಾಗಿದೆ. ಈಗ ವಾಹನಗಳು ಕೂಡ ಈಗ ಮೂವ್ ಆಗ್ತಿರ್ತಕ್ಕಂಥದ್ದು. ಇನ್ನೊಂದು ಎರಡು ಬದಿಯ ಲೈನ್ ಏನಿದೆ ಅಲ್ಲಿ ಇನ್ನೂ ಕೂಡ ರೈತರಿದ್ದಾರೆ, ಅವರನ್ನ ಮನವೊಲಿಸುವಂಥ ಕೆಲಸವನ್ನು ರೈತ ಮುಖಂಡರು ಮಾಡ್ತಾ ಇದ್ದಾರೆ. ಅದು ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರ್ತಕ್ಕಂಥ ದೃಶ್ಯಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಪೊಲೀಸರಿಗೆ ರೈತರನ್ನ ಮನವಿ ಮಾಡಿ ಇಲ್ಲಿಂದ ಪಕ್ಕಕ್ಕೆ ಹೋಗುವಂತೆ ಒಂದು ಮನವಿ ಕೂಡ ಮಾಡಿಕೊಳ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಏನು ಕಬ್ಬು ಬೆಳೆಗಾರರು ಹೋರಾಟ ಮುಂದುವರೆದಿದೆ. ದಶರಥ್, ಮತ್ತೆ ಏನು ಒಂದ್ ಕಡೆ ರೈತರನ್ನ ಅರೆಸ್ಟ್ ಮಾಡಲಾಗುತ್ತೆ, ಮತ್ತೆ ಕೆಲ ರೈತರು ಹೋಗಿ ಮತ್ತೆ ಹೈವೇನ ಬಂದ್ ಮಾಡುವಂಥ ಕೆಲಸ ಮಾಡುವಂಥದ್ದು. ಪೊಲೀಸರು ರೈತರ ಮಧ್ಯೆ ಒಂದು ಜಟಾಪಟಿ ಮುಂದುವರೆದಿದೆ. ಪೊಲೀಸರು ರೈತರ ಮಧ್ಯೆ ಒಂದು ಸಂಘರ್ಷ ಮುಂದುವರೆದಿರ್ತಕ್ಕಂಥದ್ದು. ಏನು ಕಬ್ಬು ಬೆಳೆಗಾರರು ತಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೋರಾಟದ ಹಿಂದೆ ಸರಿಯಿಲ್ಲ ಅನ್ನೋ ದೃಶ್ಯಗಳು ನಾನು ನಿಮಗೆ ಲೈವ್ನಲ್ಲಿ ತೋರಿಸ್ತಾ ಇದ್ವಿ. ದಶರಥ್, ಇದು ಏನಂದ್ರೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಏನಿದೆ ಆ ಕಿಚ್ಚು ಈಗ ಸಾಕಷ್ಟು ಒಂದು ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಪುನಾ ಬೆಂಗಳೂರಿಂದ ಅಂದ್ರೆ ಬೆಳಗಾವಿಯಿಂದ ಪುನಾಗೆ ಹೋಗುವಂತ ಮಾರ್ಗವಾಗಿ ಈಗ ವಾಹನಗಳಿಗೆ ಹೋಗ್ತಾ ಇದ್ದಾವೆ. ಇದು ಕೂಡ ಒಂದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈಗ ರೈತರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ಏನು ನೇತೃತ್ವ ವಹಿಸಿದಂತ ರೈತರು ಇದ್ದಾರೆ, ವಾಹನಗಳನ್ನ ಬಿಡಿ ಮತ್ತೆ ಏನು ಸರ್ಕಾರ ತೀರ್ಮಾನ ಆದ ಬಳಿಕ ಹೋರಾಟ ಮಾಡೋಣ ಅಂತೇಳಿ ಈಗ ಪೊಲೀಸರು ಮತ್ತು ರೈತ ಮುಖಂಡರ ಮಧ್ಯೆ ಒಂದು ಜಟಾಪಟಿ ನಡೀತಾ ಇದೆ, ವಾಗ್ವಾದ ನಡೀತಾ ಇದೆ, ಪರಸ್ಪರ ತಿಕ್ಕಾಟ ನಡೀತಿರ್ತಕ್ಕಂಥದ್ದು. ದಶರಥ, ತೋರಿಸ್ತಾ ಇದ್ದೀನಿ. ಏನು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದಿಷ್ಟು ಏನು ರಣಾಂಗಣವಾದಂಥ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ರೈತರ ಮತ್ತು ಪೊಲೀಸರ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನರು ಏನು ರೈತರು ಮತ್ತು ಪ್ರತಿಭಟನಾಕಾರರು ಮತ್ತು ಏನು
ಪೊಲೀಸರ ಮಧ್ಯೆ ಒಂದಿಷ್ಟು ವಾಗ್ವಾದ ಜಟಾಪಟಿ ಮುಂದುವರೆದಿದೆ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ದಶರಥ್, ಈ ಒಂದು ಹೋರಾಟ ರೈತರನ್ನ ಒಂದು ಏನು ರೈತರು ಒಂದು ರಾಷ್ಟ್ರೀಯ ಹೆದ್ದಾರಿ ಹೋರಾಟವನ್ನ ಏನು ಕೈ ಬಿಟ್ಟು ಸರ್ಕಾರದ ನಿರ್ಧಾರ ಬರುವವರೆಗೂ ಕೂಡ ಒಂದು ಕಾಯುವಂತೆ ಒಂದು ರೈತ ಮುಖವನ್ನು ಮನವಿ ಮಾಡಿಕೊಂಡು ಕೂಡ ರೈತರು ಮಾತ್ರ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿ ಈಗ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿರ್ತಕ್ಕಂಥದ್ದು. ದಶರಥ್, ಎಸ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.